ಹಾಯ್ ಫ್ರೆಂಡ್ಸ್, ಎಸ್ ಗೌಡು ಚಾನಲ್ಗೆ ಸ್ವಾಗತ. ಈ ದಿನ ಹಸುವಿನ ಗಿಣ್ಣಿನ ಹಾಲಿನ ಸ್ವೀಟ್ಸ್ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ. ಈ ಸ್ವೀಟ್ಸ್ ಮಾಡೋದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ಗಳನ್ನು ನೋಡೋಣ. ಕಡಲೆಪುರಿ 1.5 ಲೀಟ್ರ್ ಕಡಲೆಪುರಿ, ರವೆ 100 ಗ್ರಾಮ್ ರವೆ ತಗೊಂಡು ಹುರ್ಕೊಂಡಿದ್ದೀನಿ, 2 ಲೀಟ್ರ್ ಹಾಲು, ಕೊಬ್ಬರಿ, ಏಲಕ್ಕಿ ಪೌಡರ್, ಅರಿಶಿಣ, ಕಡಲೆ ಬೀಜ ಫ್ರೈ ಮಾಡಿ ಪುಡಿ ಮಾಡ್ಕೊಂಡಿದ್ದೀನಿ, ಕಡಲೆ, ಬೆಲ್ಲ. ಈಗ ಮಾಡೋಣ. ಫಸ್ಟ್ ಸ್ಟವ್ ಹಚ್ಕೊಳ್ತಾ ಇದ್ದೀನಿ. ಹಾಲು ಹಾಕ್ಕೊಳ್ಳೋಣ. 2 ಲೀಟ್ರ್ ಹಾಲು. ಹಾಲಿಗೆ ಕುದಿ ಬರಬೇಕು, ಒಂದು ಕುದಿ ಬರಬೇಕು. ಬಿಸಿ ಆಗ್ತಾಯಿದೆ. ಇದು ಬಿಸಿ ಆಗೋವರೆಗೆ ನಾವಿಲ್ಲಿ ಕಡಲೆಪುರಿನ ತೊಳ್ಕೊಳ್ಳೋಣ. ಕುದಿ ಬರ್ತಾ ಇದೆ. ಈಗ ತೊಳ್ಕೊಂಡಿರುವ ಕಡಲೆಪುರಿ ಹಾಕೋಣ. ಕಡಲೆ ಬೀಜ, ಹುರ್ಗಡ್ಲೆ ಹಾಕೊಳ್ಳೋಣ. ಬೆಲ್ಲನ ಹಾಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಬೆಲ್ಲ ಕರಗೋವರೆಗೆ ಮಿಕ್ಸ್ ಮಾಡ್ಕೊಳ್ಳಿ. ಬೆಲ್ಲ ಎಲ್ಲ ಕರಗಿದ್ಮೇಲೆ ಈಗ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಅರಿಶಿನ ಹಾಕೋದು ಹಾಲಿನಲ್ಲಿ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಬೆಲ್ಲ ಕರ್ಗೋಕೆ ಒಂದು 10 ನಿಮಿಷ ಬೇಕು. ಅಲ್ಲಿವರೆಗೆ ಬೇಯ್ತಾ ಇರಲಿ. ಬೆಲ್ಲ ಕರಗಿದೆ. ಕಡಲೆ ಬೀಜ ಎಲ್ಲ ಸ್ವಲ್ಪ ಬೇಯಬೇಕು. ಒಂದು 5 ಮಿನಿಟ್ಸ್ ಹಾಗೆ ಬಿಡೋಣ, ಬೇಯ್ಕೊಳ್ಳುತ್ತೆ. ಈ ನೀರೆಲ್ಲ, ಹಾಲೆಲ್ಲ ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದಮೇಲೆ ರವೆ ಹಾಕೊಳ್ಳೋಣ. ಕುದೀತಾ ಇದೆ, ಎಲ್ಲ ಐಟಮ್ಸು ಬೆಂದಿದೆ. ಈಗ ರವೆ ಹಾಕ್ಕೊಳ್ಳೋಣ. ಗಂಟು ಬರಬಾರ್ದು, ನಿಧಾನಕ್ಕೆ ತಿರುಗಿಸ್ಕೊಳ್ಬೇಕು. ಸ್ಲಿಮ್ಮಲ್ಲಿ ಇಟ್ಕೊಂಡು ತಿರುಗಿಸ್ಕೊಳ್ಳಿ, ಆವಾಗ ಗಂಟು ಬರಲ್ಲ. ಈ ರವೆನೂ ಸ್ವಲ್ಪ ಬೇಯಬೇಕು. ಬೆಂದಾದ್ಮೇಲೆ ಗಟ್ಟಿಯಾಗುತ್ತೆ. ಕುದೀತಾ ಇದೆ. ಈ ಟೈಮಲ್ಲಿ ಏಲಕ್ಕಿ ಪೌಡರ್ ಹಾಕೋಣ. ಏಲಕ್ಕಿ ಪೌಡರ್ ಹಾಕಿ ಮಿಕ್ಸ್ ಮಾಡಿ. ಇವಾಗ ಗಟ್ಟಿ ಬರ್ತಾ ಇದೆ. ಇನ್ನು ಫುಲ್ ಗಟ್ಟಿ ಬರಬೇಕು, ಮುದ್ದೆ ಥರ ಆಗಬೇಕದು. ಬೇಯ್ತಾ ಇದೆ, ಇನ್ನೂ ಗಟ್ಟಿ ಬರಬೇಕು. ಇನ್ನು ಸ್ವಲ್ಪ ಗಟ್ಟಿ ಬಂದರೆ ಸಾಕು. ಬೇಯ್ತಾ ಇದೆ, ಇನ್ನೂ ಸ್ವಲ್ಪ ಗಟ್ಟಿ ಬರಬೇಕು, ಮುದ್ದೆ ಥರ ಆಗಬೇಕು. ಇನ್ನೂ ಆಗಿಲ್ಲ, ಇನ್ನೂ ಸ್ವಲ್ಪ ಬೇಯಬೇಕು. ಇನ್ನು 5 to 10 ಮಿನಿಟ್ಸ್ ಬೇಯಬೇಕು. ರೆಡಿ ಆಗಿದೆ. ಈ ಸ್ವೀಟ್ ಸ್ವಲ್ಪ ನಿಧಾನ ಆಗೋದು, ತುಂಬಾ ಟೈಮ್ ಬೇಕು. ತಾಳ್ಮೆಯಿಂದ ಮಾಡ್ಕೊಳ್ಬೇಕು ಇದನ್ನು. ಈ ಸ್ವೀಟು ಆಗಿದೆ. ಇವಾಗ ಒಂದು ತಟ್ಟೆಗೆ ಇದನ್ನು ತುಪ್ಪ ಹಾಕ್ಕೊಂಡು ಹಾಕೊಳ್ಳೋಣ. ಈ ತಟ್ಟೆಗೆ ಒಂದು ಸ್ಪೂನ್ ತುಪ್ಪ ಹಾಕೊಳ್ಳೋಣ. ತುಪ್ಪ ಹಾಕಿ ಫುಲ್ಸ್ ಹಾಕ್ಕೊಳ್ಳೋಣ. ಈ ಸ್ವೀಟು ತಗೊಂಡು ತಟ್ಟೆಗೆ ಹಾಕೊಳ್ಳೋಣ. ಇದಕ್ಕೆ ಹಾಕಿದ್ದೀನಿ. ಇದೊಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ ಆರಬೇಕು ಕಟ್ ಮಾಡೋಕ್ಕೆ. ಆರಿದೆ. ಈಗ ಕಟ್ ಮಾಡ್ಕೊಳ್ಬೇಕು ಇದನ್ನು. ಯಾವ ಶೇಪ್ ನಿಮ್ಮದು ಆ ಶೇಪ್ ಕಟ್ ಮಾಡ್ಕೊಳ್ಳಿ.
ಕಟ್ ಮಾಡಾಗಿದೆ. ಈಗ ಸ್ವಲ್ಪ ಸೈಡಿನಿಂದ ಎತ್ಕೊಳ್ಳಿ. ಕಟ್ ಮಾಡಾಗಿದೆ ನೋಡಿ, ಎಷ್ಟು ಸಾಫ್ಟಾಗಿ ಯಾವ ಥರ ಬಂದಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೊಡಿ, ಪಕ್ಕದಲ್ಲಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.